ತುಂಬಾ ಹಸಿವಾಗ್ತಾ ಇದೆ ಗಾಯ್ಸ್. ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಇವಾಗ. ಇವತ್ತು ಲೇಟಾಗಿ ಬ್ರೇಕ್ಫಾಸ್ಟ್ ಮಾಡಿದೆ. ಮೇ ಬಿ 1 ಅಲ್ಲಿ ತಿಂದೆ. ಬೇಗ ಜೀರ್ಣ ಆಗಿಬಿಡುತ್ತೆ ಇಡ್ಲಿ ದೋಸೆ. ನನಗಂತೂ ತುಂಬಾ ಹಸಿವಾಗ್ತಾಯಿತ್ತು. ಇಲ್ಲಿ ಯಾವ ಥರ ಅಂದರೆ ಆರ್ಡ್ರು ಮಾಡಿದ ಮೇಲೆ ರೆಡಿ ಮಾಡಿ ಕೊಡ್ತಾರೆ. ನಾವಿಲ್ಲ ಅಂದರೂ 15-20 ಮಿನಿಟ್ಸ್ ವೆಯ್ಟ್ ಮಾಡಬೇಕು ಫುಡ್ಗೋಸ್ಕರ. ನನಗೆ ಹೊಟ್ಟೆ ಹಸಿವು ಅಂದ ತಕ್ಷಣ ತಿಂದ್ಬಿಡ್ಬೇಕು, ಇಲ್ಲಾಂದರೆ ಎಲ್ಲೋ ಒಂದು ವಾರದಿಂದ ಊಟ ಮಾಡಿಲ್ವೇನೋ ಅನ್ನೋ ಥರ ಎನರ್ಜಿ ಲೆಸ್ ಆಗಿರುತ್ತೆ. ನನಗೆ ನಡೆಯೋಕ್ಕೆ ಕೂಡ ಆಗಿರೋಲ್ಲ. ನಾನೊಂದು ಟೀ ತಗೋ ಕುಡಿಯೋಣ, ಇಲ್ಲಾಂದರೆ ಕಾಫಿ ತಗೋ ಕುಡಿಯೋಣ ಅಂದರೆ JP ಬೇರೆ ಇಲ್ಲೇ ಇದ್ದಾರೆ. Slowly come, slowly Ashika. ಇದಕ್ಕೂ ನನ್ನ ಮಗಳು ನನ್ನನ್ನು ಕರೀತಿದ್ದಾಳೆ ಈ ಮನೆ ಒಳಗಡೆ. ಫ್ರೆಂಡ್ಸ್, ನಾನು ಮುಟ್ಟಿದ್ರೆ ಹೇಗಿರುತ್ತೆ ಅಕಸ್ಮಾತ್ ಇದೇನಾದ್ರು ನಾನು ಮುರಿದಾಕ್ಬಿಟ್ರೆ ಅಷ್ಟೇ ಈ ಹೋಟೆಲ್ನವ್ರು ನಾನು ಸುಮ್ಮನೆ ಬಿಡಲ್ಲ, ದುಡ್ಡು ಇಸ್ಕೊಳ್ದೆ. ಮತ್ತು ಮಲಾವಿಯಲ್ಲಿ ಲಿಲಾಂಗ್ವೆ ಇನ್ಸೈಡ್ ಬಿಟ್ಟರೆ ಬೇರೆ ಔಟ್ಸೈಡ್ ಎಲ್ಲೂ ಇಂಡಿಯನ್ ಫುಡ್ ಸಿಗಲ್ಲ. ನಮಗೆ ಊಟ ತಿಂದ್ರೂ ತಿಂದಂಗೆ ಅನಿಸಲ್ಲ. ಸೊ ಈ ಹೋಟೆಲಲ್ಲಿ ತುಂಬಾ ಊಟ ಚೆನ್ನಾಗಿದೆ. ನೋಡಿ, ಒಬ್ಬರು ಬರ್ತಡೇ ಮಾಡ್ತಾ ಇದ್ದಾರೆ. ಜಾಗ ಕೂಡ ತುಂಬ ವಿಶಾಲವಾಗಿದೆ. ಮೈ ಹೆಲ್ಪ್ ಯು ಕಾಂಟ್ ಡೂ ಯಶಿಕಾ. ಇದೆಯಾ ಮಟ? ಮುಂದೆ ಹೋಗು. Come, let's go to house. ಇಲ್ಲಿ ನೋಡಿ ಫ್ರೆಂಡ್, ಸ್ಮಾಲ್ ಲೆಮನ್ ಟ್ರೀ. ಇದರಲ್ಲಿ ಒಂದೇ ಒಂದು ಕಾಯಿ ಇದೆ. ಬನ್ನಿ ಫ್ರೆಂಡ್, ನಿಮಗೆ ಇನ್ನೊಂದು ಪ್ಲೇಸ್ ತೋರಿಸ್ತೀನಿ. ಈ ಪ್ಲೇಸ್ ನೋಡಿದಾದ್ಮೇಲೆ ಇದು ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಬಟ್ ನನಗೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಫ್ಲವರ್ ಮಾಡಿದ್ದಾರೆ. ಈ ಮಿರರ್ ನೋಡಿ ಎಷ್ಟು ಚಂದ ಇದೆ. ಒಂದೊಂದು ಥರ ಇದೆ. ಚೆನ್ನಾಗಿ ಮಾಡಿದಾರಲ್ಲಿ. ಇದ್ರ ಅರ್ಥ ಏನಂತ ನನಗೆ ಗೊತ್ತಿಲ್ಲ, ಬಟ್ ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ ಆಯಿತು. ಸ್ಕಿಪ್ ಮಾಡಿದೆ ನೋಡಿ ಈ ವಿಡಿಯೋನ. ವೇಸ್ಟ್ ಬಾಟಲ್ ಕೂಡ ಇವರು ಉಪಯೋಗಿಸ್ಕೊಂಡು ಒಂದೊಂದು ಥರ ಡಿಸೈನ್ ಮಾಡಿದ್ದಾರೆ. ಇದು ಬಾರ್ ಸೆಕ್ಷನ್ ನೋಡಿ. ನೋಡಿ ಯಶಿಕಾ, ಏನದು? ಯುವರ್ ಫೇವ್ರೇಟ್. ಡನ್. ಚೆನ್ನಾಗಿದ್ದಲ್ಲ, ಒಂದೊಂದು ಥರ ಡಿಫ್ರೆಂಟ್. ಒಂದಕ್ಕಿಂತ ಒಂದು. ಇನ್ನೂ ಊಟ ಬಂದಿಲ್ಲ ಫ್ರೆಂಡ್ಸ್. ಏನೋ ಸ್ನ್ಯಾಕ್ ಕೊಟ್ಟು ಕೂರಿಸಿದ್ದಾರೆ. ಇದೇನು ಡೇಟಿಯಾಗಿ ಮಾಡಿದ್ದಾರೆ. ನಾನು ಇದೆಲ್ಲ ಯಾಕೆ ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಅಂದರೆ, ನಂತರ ಮನೇಲಿರೋ ಹೌಸ್ ವೈಫ್ಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ನಿಮ್ಗೆ ಏನಾದರೂ ಐಡಿಯಾ ಬಂದರೆ ನೀವು ಟ್ರೈ ಮಾಡಿ. ಸುಮ್ಮನೆ ಹಾಗೆ ಮನೇಲಂತೂ ಕುತ್ಕೋಬೇಡಿ. ಯಾಕಂದರೆ ನೀವು ಇದೇ ಥರ ಒಂದೊಂದು ಕಲಿತಾ ಇದ್ದರೆ ಮುಂದೆ ನಿಮಗೂ ಸ್ವಲ್ಪ ಇದ್ರ ಬಗ್ಗೆ ಜ್ಞಾನ ಹೆಚ್ಚಾಗುತ್ತೆ. ಆಗ ನೀವು ಚಿಕ್ಕದಾಗಿ ಏನೋ ಬಿಸ್ನೆಸ್ ಆ ಥರ ಮಾಡ್ಕೋಬೋದು. ನಿಮಗೆ ಖರ್ಚಿಗೆ ಆಗೋ ಥರ ಪಾಕೆಟ್ ಮನಿ ಯಾವಾಗಲೂ ಗಂಡನ ಹತ್ರ ಕೇಳೋ ಬದಲು ನೀವು कढ़ाई पनीर और चपाती
ಲಾಕ್ ಆಗಿದೆ ಬಿಡು. ಸ್ಟಾಫ್ ರೂಮ್ ಏನು ವಾಶ್ರೂಮ್ ಯಶಿಕಾ ಆಯ್. ಏ ಶಿಖಾ ನೀನ್ ಇಲ್ಲೇ ಕಟ್ಟಾಕ್ತಾರೆ ಇವಾಗ. ಇಲ್ಲೂ ನೋಡಿ ಎಷ್ಟು ಚೆನ್ನಾಗಿದೆ. ಹೇ ಇದೆ. In your bag, you see all crystal there. What? You washing hot water? Sorry? You washing hot water? Then why? We put it in ಯಶಿಕಾ ಪ್ಲೇಟ್ ಬಿಸಿ ಇದೆ ಮುಟ್ಬೇಡ. ಯಾಕೆ? Why? What is the reason? You're putting some hot heater inside plates. ಫಸ್ಟ್ ಟೈಮ್ ಹಿಯರ್ ನಾವು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಪ್ಲೇಟ್ ತುಂಬಾ ಬಿಸಿ ಇದೆ ಮುಟ್ಬೇಡಿ ಅಂತ ಹೇಳಿ. ಯಶಿಕಾ ಇಲ್ಲೂ ಫೋನ್ ಯೂಸ್ ಮಾಡಬೇಕಾ ನೀನು? ಈ ಹೋಟೆಲಲ್ಲಿ ಒಂದೊಂದು ಡಿಫ್ರೆಂಟ್ ಆಗಿದೆ ಗಾಯ್ಸ್. ಅದೇ ಟೈಲ್ಸ್ ಎಲ್ಲ ಮಾಡ್ತಾರಲ್ಲ ಅದರಲ್ಲಿ ಮಾಡಿದ್ದಾರೆ. ಇದು ಒಂದು ಟೊಮೊಟೊ ಚಟ್ನಿ, ಒಂದು ಮಿಂಟ್ ಸ್ಟೋನ್ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಹಬ್ಬ ಇದೆರಡು ಎಷ್ಟು ಸ್ಪೈಸಿ ಇತ್ತು ಅಂತಂದರೆ ನನಗಂತೂ ಖಾರ ತಡ್ಕೊಳ್ಳೋಕ್ಕೆ ಆಗಿಲ್ಲ, ಅಷ್ಟೊಂದು ಸ್ಪೈಸಿ ಇತ್ತು. ಸ್ಪೂನ್ ನೋಡಿ ಯಾವ ಥರ ಸ್ಪೂನ್ ನೋಡಿ. ಟಿಶ್ಯೂ ಹಾಕಿ. ಐ ಲೈಕ್ ದಿಸ್ ಸ್ಪೂನ್. ವೆರಿ ಲೆಸ್ ಪ್ರೈಸಲ್ಲಿ ಇದನ್ನು ಡೆಕೋರೇಟ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿದೆ ಅಲ್ಲ. ನಾನು ಹಿಂದೆ ಕೂತಿರೋರು ನೋಡಿ, ನಾನು ವಿಡಿಯೋ ಮಾಡ್ತಾ ಇರೋದಕ್ಕೆ ಪಾಪ ಮುಖ ಮುಚ್ಕೊತಾ ಇದ್ದಾರೆ. ನಾನು ಅವ್ರ ವಿಡಿಯೋ ತೊಗೊತಾ ಇಲ್ಲ. ಇದೆಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್. ನನಗೆ ಈ ಥರದೊಂದು ಮನೇಲಿ ಇರಬೇಕು ಅಂತ ತುಂಬಾ ಇಷ್ಟ. ಇದೇನಂದ್ರೆ ವಿಂಟರ್ ಟೈಮಲ್ಲಿ ಇದರಲ್ಲಿ ಬೆಂಕಿ ಕಾಯ್ತಾರಲ್ಲ, ಸೊ ಮನೆ ಒಳಗಡೆನೆ ಹಾಕ್ತಾರೆ. ಏನು ಡಿಫ್ರೆಂಟ್ ಆಗ್ತದೆ. वेस्टर्न कंट्री में ना वाइन को ये माना जाता है. ये है वो पनीर है, और वो ये पनीर है, पनीर कड़ा है, ये तो चिकन. जीरा राइस? अच्छा चिकन का दो आइटम बोले थे. अच्छा वही मैं No, no, चिकन का पनीर है. नहीं बोले थे, ये कैसे खाएगा? ये चिकन. चिकन है. ये कढ़ाई पनीर आपका है। हे व्हाट इज दिस पापा? सेकंड टाइम एक बार देख के देना सर को चिकन. नहीं नहीं कढ़ाई पनीर है हेलो मेरा फोटो नहीं What? Not in my friend. First she taking one tandoori and after video. डेकोरेशन करके दिया भाई. हाँ। I want one more plate. ये ब्रिंग वन भाई तंदूरी रोटी कहाँ है? ये तो वो रोटी है, नान खाना है. ನಮ್ಮ ಹಸ್ಬೆಂಡ್ ಯಾವಾಗ ನನಗೆ ಹೆಂಗೆ ಬಡಿಸ್ಕೊಡ್ತಾರೆ. अरे नान में ಆಲ್ರೆಡಿ ಟೈಮ್ ಆಗಿದೆ, ಮನೆಗೆ ಹೋಗಬೇಕು. ಇಲ್ಲ ಅಂತೂ ಸಿಕ್ಕಾಪಟ್ಟೆ ಚಳಿ. ಅಪ್ಪ ನಿಂತ್ಕೊಳ್ಳೋಕ್ಕೂ ಆಗ್ತಿಲ್ಲ. ಬಾಯ್ ಬಾಯ್.